ಅರ್ಕಲಗೂಡು ವರದರಾಜುಲು ಪಿಯು ಕಾಲೇಜು ಯಾವುದೇ ಗೊಂದಲವಿಲ್ಲ ಎಂದು ಚೌಡವಳ್ಳಿ ಜಗದೀಶ್ ತಿಳಿಸಿದ್ದಾರೆ. ವಿದ್ಯಾರ್ಥಿಗಳು ಹಾಗೂ ಪೋಷಕರ ಸಭೆಯಲ್ಲಿ ಮಾತನಾಡಿದ ಅವರು, ಪಿಯು ಕಾಲೇಜು ಅಭಿವೃದ್ಧಿಗೆ ಮಲೆನಾಡು ತಾಂತ್ರಿಕ ಶಿಕ್ಷಣ ಸಂಸ್ಥೆ ಕ್ರಮ ಕೈಗೊಂಡಿದೆ. ನುರಿತ ಅನುಭವಿ ಪ್ರಾಂಶುಪಾಲರು ಹಾಗೂ ಉಪನ್ಯಾಸಕರನ್ನ ನೇಮಕ ಮಾಡಲಾಗಿದೆ. ಉತ್ತಮ ಪಿಯು ಕಾಲೇಜು ಮಾಡಲು ಆಡಳಿತ ಮಂಡಳಿ ಜವಾಬ್ದಾರಿ ತೆಗೆದುಕೊಂಡಿದೆ. ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಅನುಕೂಲತೆ ಒದಗಿಸಲಾಗುವುದು. ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಎವಿಕೆ ಪಿಯುಸಿ ಕಾಲೇಜಿಗೆ ಸೇರಲು ತಿಳಿಸಿದರು. ಬಂದಂತ ಪೋಷಕರು ನಮ್ಮ ಮಕ್ಕಳಿಗೆ ತಾವು ಉತ್ತಮ ಶಿಕ್ಷಣ ಕೊಡಿಸಬೇಕೆಂದು ಮನವಿ ಮಾಡಿದರು. ಒಂದು ಉತ್ತಮವಾದ ಕಾಲೇಜಿಗೆ ಬಂದು ಹೋಗುವಂಥ ಉಪನ್ಯಾಸಕರು ಇರ್ತಾರೆ. ಅವರ ನಡವಳಿಕೆಯನ್ನು ನೋಡಿ ನಾವು ಅವರು ರಿಟೈರ್ಡ್ ಆಗೋವರೆಗೂ ಇಟ್ಕೊಳ್ತೀವಿ. ಮಧ್ಯದಲ್ಲಿ ತೆಗೆಯುವಂಥ ಒಂದು ಕೆಲಸವನ್ನು ಅವರಿಂದ ತಪ್ಪಾದಾಗ ಆಡಳಿತ ಮಂಡಳಿ ತಗೊಳುತ್ತೆ ನಿರ್ಧಾರನ. ಈಗ ಶ್ರೀಯುತ ಚಂದ್ರಶೇಖರ್ ಅವ್ರನ್ನ ನಾವು ಕಾಲೇಜ್ ಬರ್ಕೊಟ್ಟಿಲ್ಲ, ಅವ್ರನ್ನ ಉತ್ತಮವಾಗಿ ನಡೆಸಲಿ ಅಂತೇಳಿ ಪ್ರಾಂಶುಪಾಲರು ಮಾಡಿದ್ದು. ಅವರು 2,19,00,000 ಮಕ್ಕಳಿಂದ PG ವಸೂಲಿ ಮಾಡಿದ್ದಾರೆ. ಕಾಲೇಜಿಗೆ ಬರೀ 25 ಲಕ್ಷ ದುಡ್ಡು ಕಟ್ಟಿದ್ದಾರೆ. ಸೊ ಈ 25 ಲಕ್ಷದಲ್ಲೂ ನಾವು 26 ಲಕ್ಷ ರೂಪಾಯಿನ ಫ್ಯಾಕಲ್ಟಿಗೆ ಸಂಬಳ ಕೊಟ್ಟಿದ್ದೀವಿ. ನಾವು ಅವರು ಲೆಕ್ಕ ಕೇಳಿದರೆ 10 ತಿಂಗಳಿಂದ ಲೆಕ್ಕ ಕೊಡದೆ ಪರ್ಮಿಷನ್ ಸಿಗ್ತಾಯಿದ್ರು. ಆದ್ದರಿಂದ ಈ ವರ್ಷ ನಿಮಗೆ ಕೊಡಲ್ಲ, ಮಕ್ಕಳಿಗೆ ನೀಡಬೇಕಾಗಿರ್ತೀವಿ, ಹೋಗ್ತೀವಿ. ನಮ್ಮ ಆಡಳಿತದಲ್ಲಿ ನಾವು ಯಾವ ಥರ ನಡ್ಕೋತೀವಿ ಅನ್ನೋದು ಮುಖ್ಯ. ಗೊಂದಲ ಯಾವುದೂ ಸ್ಟಾರ್ಟ್ ಆಗಿಲ್ಲ. ಅವರು ಹೇಳಿಕೆ ಕೊಟ್ಟಿದ್ದಾರೆ ಕೋರ್ಟಲ್ಲಿದೆ ಅಂತ. ಏನು ಕೋರ್ಟಲ್ಲಿದೆ? ಕೋರ್ಟಲ್ಲಿ ಯಾವುದೂ ಇಲ್ಲ. ಕೋರ್ಟಲ್ಲಿ ಇರ್ತಕ್ಕಂಥದ್ದು ನಮ್ಮ ಆಡಳಿತ ಮಂಡಳಿಯ ಸಣ್ಣ ಪುಟ್ಟ ಆಂತರಿಕ ಗೊಂದಲ. ಅದು ನಾವು ಸರಿ ಮಾಡ್ಕೊಳ್ತೀವಿ. ಇಂಜಿನಿಯರ್ ಕಾಲೇಜಲ್ಲಿ 5,000 ಮಕ್ಕಳು ಹೋಗ್ತಿದ್ದಾರೆ, ಅಲ್ಲಿಗೆ ಗೊಂದಲ ಲಾ ಕಾಲೇಜಲ್ಲಿದೆ, 100% ಏಡೆಡ್ ಕಾಲೇಜಿದು. HRI HEನಲ್ಲಿ MBA ಇದೆ, BCom ಇದೆ, MCom ಇದೆ. ನಮ್ಮಲ್ಲಿ ಹೆಚ್ಚು ಕಡಿಮೆ ಇರುವಂತಹ 80 ಜನದಲ್ಲಿ 16 ಜನ ನಮಗೆ ಡಿಸ್ಟಿಂಕ್ಷನ್ ಇದ್ದಾರೆ, 22 ಜನ ನಮಗೆ ಫಸ್ಟ್ ಕ್ಲಾಸ್ ಇದ್ದಾರೆ. ಸೊ ದಟ್ ಈಸ್ ಮೋರ್ ದೆನ್ 70 to 80%. ಸೊ ಇಲ್ಲಿ ನಮಗೆ ಲಾಸ್ಟ್ ಇಯರು ಟ್ಯಾಲಿ ಹೇಳ್ಕೊಡ್ತೀವಿ ಅಂತ ಹೇಳಿದ್ರು. ಐ ಡೋಂಟ್ ಥಿಂಕ್ ಒಂದು ಕ್ಲಾಸ್ ಕೂಡ ಆಗಿದೆಯಾ ಮಕ್ಕಳ? CA ಕೋಚಿಂಗ್ ಅಂತ ಹೇಳಿದ್ರು, ಆಗಿಲ್ಲ. ಸೊ ಯಾವುದೆಲ್ಲ ನಾವು ಪ್ರಾಮಿಸ್ ಮಾಡ್ತಾ ಇದ್ದೀವಿ ಅದನ್ನೆಲ್ಲ ಕೊಟ್ಟಾಗಲೇ ಕೂಡ ನಾವು ಕ್ವಾಲಿಟಿ ಉಳಿಸ್ಕೊಳ್ಳಿಕ್ಕೆ ಆಗೋದು. ಸೊ ಆ ಕ್ವಾಲಿಟಿನ ನಾವು ಖಂಡಿತ ಉಳಿಸ್ಕೊಡ್ತೀವಿ. ಮತ್ತೆ ಸಭೆಯಲ್ಲಿ ಮಲೆನಾಡು ತಾಂತ್ರಿಕ ಶಿಕ್ಷಣ ಮಂಡಳಿ ಖಜಾಂಚಿ HD ಪಾರ್ಶ್ವನಾಥ್, ಎವಿಕೆ ಪಿಯು ಕಾಲೇಜು ಉಪಾಧ್ಯಕ್ಷರಾದ ನಗರಾಜ್ ಜೈನ್, ಮಲೆನಾಡು ತಾಂತ್ರಿಕ ಶಿಕ್ಷಣ ಸಂಸ್ಥೆಯ ನಿರ್ದೇಶಕರಾದ H ಸುರೇಶ್, ಎವಿಕೆ ಪಿಯು ಕಾಲೇಜಿನ ಪ್ರಾಂಶುಪಾಲರಾದ ಕಾರ್ಮೆಲ್ ಶ್ರೀನಾ, ಆಡಳಿತಾಧಿಕಾರಿ ಶ್ರೀಲಕ್ಷ್ಮಿ ಹಾಗೂ ಉಪನ್ಯಾಸಕರುಗಳು, ವಿದ್ಯಾರ್ಥಿಗಳು, ಪೋಷಕರು ಭಾಗವಹಿಸಿದರು.